ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಸ್ವಂತ ಸೂರು ಅಥವಾ ಭೂಮಿ ಹೊಂದುವುದು ಅತ್ಯಂತ ಪ್ರಮುಖವಾದಂತಹ ಘಟ್ಟ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಒಂದು ಪುಟ್ಟ ನಿವೇಶನ, ಮನೆ ಅಥವಾ ಕೃಷಿ ಭೂಮಿಯನ್ನು ಖರೀದಿಸಬೇಕು ಎಂದು ಆಶಿಸುತ್ತಾನೆ. ಆದರೆ ಇಂದಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಭೂಮಿಯನ್ನು ಖರೀದಿ ಮಾಡುವುದು ಅಷ್ಟು ಸುಲಭವಾದ ಮಾತಲ್ಲ. ಹಣಕಾಸಿನ ಮುಗ್ಗಟ್ಟು, ಕಾನೂನು ಬಾಹಿರ ಜಾಗದ ವಿವಾದಗಳು, ವಂಚನೆ, ಕೋರ್ಟ್ ಕಚೇರಿ ಅಲೆದಾಟ ಮತ್ತು ಜಾತಕದಲ್ಲಿನ ದೋಷಗಳು ಭೂಮಿ ಖರೀದಿಯ ಕನಸಿಗೆ ತಣ್ಣೀರೆರಚುತ್ತವೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಸನಾತನ ಧರ್ಮ ಮತ್ತು ಪುರಾಣಗಳು ನಮಗೆ ಆಸ್ತಿಯನ್ನು ದಕ್ಕಿಸಿಕೊಳ್ಳಲು ಒಂದು ದೈವಿಕ ಪರಿಹಾರವನ್ನು ಸೂಚಿಸುತ್ತವೆ. ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಮತ್ತು ವಿಶಿಷ್ಟ ರೂಪದ ಈ ದೇವರನ್ನು ಆರಾಧಿಸಿದರೆ ಎಂತಹದ್ದೇ ಕಠಿಣ ಭೂ ವಿವಾದಗಳಿದ್ದರೂ ಸಹ ಕ್ಷಣಾರ್ಧದಲ್ಲಿ ಕರಗಿ ಹೋಗುತ್ತವೆ. ಅಷ್ಟೇ ಅಲ್ಲದೆ ಭೂಮಿಯನ್ನು ಖರೀದಿಸುವಂತಹ ಕನಸು ಅತಿ ಬೇಗನೆ ನನಸಾಗುತ್ತದೆ. ಆಸ್ತಿ ಅಥವಾ ಸ್ವಂತ ಮನೆಯ ಕನಸನ್ನು ಹೊತ್ತವರು ಮತ್ತು ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ವಿಶೇಷವಾಗಿ ಆರಾಧಿಸಬೇಕಾದ ದೇವರೆಂದರೆ ಶ್ರೀ ವರಾಹಸ್ವಾಮಿ. ವರಾಹಸ್ವಾಮಿ ಭಗವಾನ್ ಮಹಾವಿಷ್ಣು ದೇವರ ದಶಾವತಾರಗಳಲ್ಲಿ 3ನೇ ಅವತಾರ. ವರಾಹ ಎಂದರೆ ಕಾಡು ಹಂದಿ. ಈ ಅವತಾರದಲ್ಲಿ ಭಗವಂತ ಮಹಾವಿಷ್ಣು ದೇವರು ಶಕ್ತಿಯುತವಾದ ವರಾಹ ಮುಖ ಮತ್ತು ಬಲಿಷ್ಠವಾದ ಮಾನವ ದೇಹವನ್ನು ಹೊಂದಿದ್ದಾರೆ. ಸ್ವಾಮಿಯ ಮುಖದ ಇಕ್ಕೆಲಗಳಲ್ಲಿ ತೀಕ್ಷ್ಣವಾದ ಕೋರೆ ಹಲ್ಲುಗಳಿರುತ್ತವೆ. ಇವುಗಳಲ್ಲಿ ಒಂದು ಕೋರೆ ಹಲ್ಲಿನ ಮೇಲೆ ಭೂದೇವಿಯನ್ನು ಹೊತ್ತು ನಿಂತಿರುವುದು ಈ ರೂಪದ ಪ್ರಮುಖ ವೈಶಿಷ್ಟ್ಯತೆ. ಸಾಮಾನ್ಯವಾಗಿ ವರಾಹಸ್ವಾಮಿಗೆ 4 ಕೈಗಳಿರುತ್ತವೆ. ಮೇಲಿನ 2 ಕೈಗಳು ಭಗವಂತ ಮಹಾವಿಷ್ಣು ದೇವರ ಸಾಂಪ್ರದಾಯಿಕ ಆಯುಧಗಳಾದಂತಹ ಶಂಖ ಚಕ್ರವನ್ನು ಹಿಡಿದಿದ್ದರೆ, ಕೆಳಗಿನ 2 ಕೈಗಳಲ್ಲಿ ಒಂದು ಕೈ ಗದೆಯನ್ನು ಹಿಡಿದಿದ್ದರೆ, ಮತ್ತೊಂದು ಕೈ ಭಗವಂತರು ಅನುಗ್ರಹಿಸುವಂತಹ ಅಭಯ ಮುದ್ರೆ ಅಥವಾ ವರದ ಮುದ್ರೆಯನ್ನು ತೋರುತ್ತಲಿರುತ್ತದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಭಗವಾನ್ ಮಹಾವಿಷ್ಣು ದೇವರು ವರಾಹ ಅವತಾರವನ್ನು ತಾಳಲು ಕಾರಣವೇನು, ಆಸ್ತಿ ಮತ್ತು ಸ್ವಂತ ಮನೆ ಹೊಂದ ಬಯಸುವವರು ಈ ದೇವರನ್ನೇ ಏಕೆ ಪೂಜೆ ಮಾಡಬೇಕು, ವರಾಹಸ್ವಾಮಿಯನ್ನು ಪೂಜಿಸುವ ವಿಧಿವಿಧಾನಗಳು ಯಾವುವು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ವಿಷ್ಣು ವರಾಹ ಅವತಾರವನ್ನು ತಾಳಿದ್ದಾದರೂ ಏಕೆ? ಈ ಪೌರಾಣಿಕ ಕಥೆ ನಮ್ಮನ್ನು ಶ್ರೀಮದ್ ಭಾಗವತ ಪುರಾಣಕ್ಕೆ ಕೊಂಡೊಯ್ಯುತ್ತದೆ. ಭಗವಾನ್ ಮಹಾವಿಷ್ಣು ದೇವರ ಪರಮ ಭಕ್ತರಾದಂತಹ ಜಯ ಮತ್ತು ವಿಜಯರು ವೈಕುಂಠದ ದ್ವಾರಪಾಲಕರಾಗಿರುತ್ತಾರೆ. ಒಮ್ಮೆ ಬ್ರಹ್ಮದೇವರ ಮಾನಸ ಪುತ್ರರಾದಂತಹ ಸನಕ, ಸನದನ, ಸನಾತನ ಮತ್ತು ಸನತ್ಕುಮಾರರೆಂಬ 4 ಮುನಿಗಳು ಭಗವಂತ ಮಹಾವಿಷ್ಣು ದೇವರ ದರ್ಶನಕ್ಕಾಗಿ ವೈಕುಂಠಕ್ಕೆ ಆಗಮಿಸುತ್ತಾರೆ. ಅವರು ನೋಡಲು ಸಣ್ಣ ಮಕ್ಕಳಂತೆ ಕಾಣುತ್ತಿದ್ದರಿಂದ ಜಯ ವಿಜಯರು ಅವರನ್ನು ಗುರುತಿಸದೆ ದ್ವಾರದಲ್ಲಿಯೇ ತಡೆದು ನಿಲ್ಲಿಸುತ್ತಾರೆ. ಇದರಿಂದ ಕ್ರೋಧಗೊಂಡ ಮುನಿಗಳು, ಭಗವಂತರ ಸನ್ನಿಧಿಯಲ್ಲಿ ಭೇದ ಭಾವ ಮಾಡುವ ನೀವು ವೈಕುಂಠದಲ್ಲಿರಲು ಅರ್ಹರಲ್ಲ, ಭೂಲೋಕದಲ್ಲಿ ರಾಕ್ಷಸರಾಗಿ ಜನ್ಮ ತಾಳಿ ಎಂದು ಶಾಪವನ್ನು ನೀಡುತ್ತಾರೆ. ನಂತರ ದ್ವಾರಪಾಲಕರು ಮಹಾವಿಷ್ಣು ದೇವರ ಬಳಿ ಆಗಮಿಸಿ ಸಹಾಯವನ್ನು ಯಾಚಿಸಿದಾಗ ಮಹಾವಿಷ್ಣು ದೇವರು ಮುನಿಗಳ ಶಾಪವನ್ನು ಬದಲಾವಣೆ ಮಾಡಲು ಸಾಧ್ಯವಿಲ್ಲವೆಂದು ಸೂಚಿಸುತ್ತಾರೆ. ಆದರೆ ಅವರಿಗೆ 2 ಆಯ್ಕೆಗಳನ್ನು ನೀಡುತ್ತಾರೆ. ಮೊದಲನೆಯ ಆಯ್ಕೆ ಮಹಾವಿಷ್ಣು ದೇವರ ಭಕ್ತರಾಗಿ ಭೂಮಿಯಲ್ಲಿ 7 ಜನ್ಮಗಳನ್ನು ತಾಳುವುದು, ಅಥವಾ 2ನೇ ಆಯ್ಕೆಯಾಗಿ ಮಹಾವಿಷ್ಣು ದೇವರ ಶತ್ರುಗಳಾಗಿ ರಾಕ್ಷಸರ ರೂಪದಲ್ಲಿ 3 ಜನ್ಮಗಳನ್ನು ಎತ್ತುವುದು. ಭಗವಂತರಿಂದ ದೂರವಾಗಿ 7 ಜನ್ಮ ಕಳೆಯಲು ಇಷ್ಟಪಡದಂತಹ ಜಯ ವಿಜಯರು ಶತ್ರುಗಳಾಗಿದ್ದರೂ ಸರಿ ಬೇಗನೆ ಭಗವಂತರ ಕೈಯಿಂದಲೇ ಮರಣವನ್ನು ಹೊಂದಿ ವೈಕುಂಠಕ್ಕೆ ಮರಳುವ ಬಯಕೆಯಿಂದ 3 ರಾಕ್ಷಸ ಜನ್ಮಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆ ಶಾಪದ ಪರಿಣಾಮವಾಗಿ ಜಯ ವಿಜಯರು ತಾಳಿದ ಮೊದಲ ಜನ್ಮವೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಪು. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಪು ಕಶ್ಯಪ ಮುನಿ ಮತ್ತು ದಿತಿಯರ ಪುತ್ರರು. ಇವರ ಜನ್ಮಕ್ಕೆ ದ್ವಿತೀಯ ದುಡುಕುತನವೇ ಕಾರಣ. ಒಮ್ಮೆ ಸಾಯಂಕಾಲದ ಸಮಯದಲ್ಲಿ, ಅಂದರೆ ಸಂಧ್ಯಾ ವಂದನೆಯ ವೇಳೆಯಲ್ಲಿ ಕಶ್ಯಪ ಮಹರ್ಷಿಗಳು ಭಗವಂತರ ಆರಾಧನೆ ಮತ್ತು ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಆ ಸಮಯದಲ್ಲಿ ದಿತಿಯು ಕಾಮಪೀಡಿತಳಾಗಿ ತನಗೆ ಈ ಕೂಡಲೇ ಸಂತಾನವನ್ನು ಕರುಣಿಸಬೇಕೆಂದು ಹಠ ಹಿಡಿಯುತ್ತಾಳೆ. ಸಂಧ್ಯಾಕಾಲವು ಶಿವ ಮತ್ತು ಭೂತಗಣಗಳು ಸಂಚರಿಸುವ ಅತ್ಯಂತ ಪವಿತ್ರ ಸಮಯವಾದ್ದರಿಂದ
ಇದು ದೈಹಿಕ ಸಂಯೋಗಕ್ಕೆ ಅಶುಭ ಸಮಯವೆಂದು ಕಶ್ಯಪರು ತಿಳಿಸುತ್ತಾರೆ ಮತ್ತು ಎಚ್ಚರಿಸುತ್ತಾರೆ. ಆದರೂ ದಿತಿ ಕಶ್ಯಪರ ಮಾತನ್ನು ಆಲಿಸದೆಯೇ ತನ್ನ ಹಠ ಮತ್ತು ದುಡುಕುತನದಿಂದ ಕಶ್ಯಪರನ್ನು ಒಪ್ಪಿಸುತ್ತಾಳೆ. ಅನಿವಾರ್ಯವಾಗಿ ಕಶ್ಯಪರು ಆಕೆಯ ಇಚ್ಛೆಯನ್ನು ಪೂರೈಸಬೇಕಾಗುತ್ತದೆ. ನಂತರ ಕಶ್ಯಪರು ಅಶುಭ ಸಮಯದಲ್ಲಿ ಗರ್ಭ ಧರಿಸಿದ ಕಾರಣ ನಿನ್ನ ಗರ್ಭದಿಂದ ಹುಟ್ಟುವ ಮಕ್ಕಳು ಅತ್ಯಂತ ಕ್ರೂರಿಗಳು, ಅಧರ್ಮಿಗಳು ಮತ್ತು ಲೋಕಕಂಟಕರಾದ ರಾಕ್ಷಸರಾಗುತ್ತಾರೆ ಎಂದು ಕಟುವಾದ ಸತ್ಯವನ್ನು ನುಡಿಯುತ್ತಾರೆ. ದಿತಿ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಾಳೆ. ಅಷ್ಟೇ ಅಲ್ಲದೆ ತಾನು ಆ ಗರ್ಭವನ್ನು ಸುಮಾರು 100 ವರ್ಷಗಳ ಕಾಲ ಹೆರದೆ ತನ್ನ ಒಡಲಲ್ಲೇ ಇಟ್ಟುಕೊಂಡಿರುತ್ತಾಳೆ ಎಂದು ಭಾಗವತ ಪುರಾಣ ಉಲ್ಲೇಖಿಸುತ್ತದೆ. ಕೊನೆಗೆ ದ್ವಿತೀಯ ಗರ್ಭದಿಂದ ಅವಳಿ ಮಕ್ಕಳಾಗಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಪು ಜನಿಸುತ್ತಾರೆ. ಹಿರಣ್ಯಾಕ್ಷನು ಬ್ರಹ್ಮದೇವರನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿ ತನಗೆ ಜಗತ್ತಿನ ಯಾವುದೇ ದೇವತೆ, ಮನುಷ್ಯ, ಅಸುರ ಮತ್ತು ಪ್ರಾಣಿಗಳಿಂದ ಸಾವು ಬರಬಾರದು ಎಂದು ವರವನ್ನು ಪಡೆದುಕೊಳ್ಳುತ್ತಾನೆ. ವರವನ್ನು ಕೇಳುವಾಗ ಆತನು ಎಲ್ಲ ಪ್ರಾಣಿಗಳ ಹೆಸರನ್ನು ಉಚ್ಚರಿಸುತ್ತಾನೆ. ಆದರೆ ಹಂದಿ ಎಂಬ ಪ್ರಾಣಿಯನ್ನು ಆ ಪಟ್ಟಿಯಲ್ಲಿ ಸೇರಿಸಲು ಆತ ಮರೆತಿರುತ್ತಾನೆ. ವರದ ಮದದಿಂದ ಉನ್ಮತ್ತನಾದ ಆತನು ದೇವಲೋಕದ ಮೇಲೆ ದಾಳಿಯನ್ನು ಮಾಡಿ ದೇವಾನುದೇವತೆಗಳನ್ನು ಓಡಿಸುತ್ತಾನೆ. ದೇವತೆಗಳ ಶಕ್ತಿ ಮತ್ತು ಉಳಿವು ಮನುಷ್ಯರು ಭೂಮಿಯ ಮೇಲೆ ಮಾಡುವ ಯಜ್ಞ ಯಾಗಾದಿಗಳು ಮತ್ತು ಅದರಿಂದ ಕೊಡುವ ಹವಿಸ್ಸಿನ ಮೇಲೆ ಆಧಾರವಾಗಿರುತ್ತದೆ. ಈ ಭೂಮಿಯನ್ನು ಇಲ್ಲವಾಗಿಸಿದರೆ ಯಜ್ಞ ಯಾಗಾದಿಗಳು ನಿಂತು ಯಜ್ಞ ಯಾಗಾದಿಗಳಿಲ್ಲದೆ ದೇವತೆಗಳು ಹಸಿವಿನಿಂದ ಶಕ್ತಿಹೀನತೆಯಿಂದ ಸುಲಭವಾಗಿ ಸೋಲುತ್ತಾರೆ ಎಂದು ಬಗೆದು ಹಿರಣ್ಯಾಕ್ಷನು ಭೂದೇವಿಯನ್ನು ಅಪಹರಿಸಿ ರಸಾತಳ ಲೋಕದಲ್ಲಿ ಬಚ್ಚಿಡುತ್ತಾನೆ. ಇದರಿಂದ ಬ್ರಹ್ಮದೇವನ ಸೃಷ್ಟಿ ಕಾರ್ಯವೇ ನಿಂತು ಹೋಗುತ್ತದೆ. ಹಿರಣ್ಯಾಕ್ಷನ ಕಾಟದಿಂದ ಭೂದೇವಿಯನ್ನು ಮತ್ತು ಧರ್ಮವನ್ನು ರಕ್ಷಿಸಲು ದೇವತೆಗಳೆಲ್ಲ ಭಗವಾನ್ ಮಹಾವಿಷ್ಣುದೇವರ ಮೊರೆ ಹೋಗುತ್ತಾರೆ. ಆಗ ಮಹಾವಿಷ್ಣುದೇವರು ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ಹೆಬ್ಬೆರಳಿನ ಗಾತ್ರದಲ್ಲಿ ಶ್ವೇತವರಾಹ ರೂಪದಲ್ಲಿ ಪ್ರಕಟಗೊಳ್ಳುತ್ತಾರೆ. ವರಾಹವು ಬ್ರಹ್ಮದೇವರು ಹಿರಣ್ಯಾಕ್ಷನಿಗೆ ನೀಡಿದ ವರದ ಪಟ್ಟಿಯಲ್ಲಿಲ್ಲದಂತಹ ಪ್ರಾಣಿಯಾಗಿರುತ್ತದೆ. ನೋಡುತ್ತಿದ್ದಂತೆಯೇ ಆ ವರಾಹ ರೂಪವು ಆಕಾಶದೆತ್ತರಕ್ಕೆ ಬೆಳೆದು ನಿಲ್ಲುತ್ತದೆ. ವರಾಹ ರೂಪಿ ಭಗವಾನ್ ಮಹಾವಿಷ್ಣುದೇವರು ರಸಾತಳ ಲೋಕಕ್ಕೆ ಜಿಗಿದು ಹಿರಣ್ಯಾಕ್ಷನೊಂದಿಗೆ ಘೋರ ಯುದ್ಧವನ್ನು ಮಾಡುತ್ತಾರೆ. ಅಂತಿಮವಾಗಿ ವರಾಹಸ್ವಾಮಿಯು ತಮ್ಮ ಕೋರೆ ಹಲ್ಲುಗಳಿಂದ ಹಿರಣ್ಯಾಕ್ಷನನ್ನು ಸೀಳಿ ಸಂಹರಿಸುತ್ತಾರೆ. ನಂತರ ಭೂದೇವಿಯನ್ನು ತಮ್ಮ 2 ಬಲಿಷ್ಠವಾದ ಕೋರೆ ಹಲ್ಲುಗಳ ಮೇಲೆ ಹೊತ್ತು ತಂದು ಬ್ರಹ್ಮಾಂಡದಲ್ಲಿ ಭೂಮಿಯ ಮೊದಲಿನ ಸ್ವಸ್ಥಾನದಲ್ಲಿ ಮರುಪ್ರತಿಷ್ಠಾಪನೆ ಮಾಡಿ ಜಗತ್ತಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತಾರೆ. ಭೂಮಿಯನ್ನು ರಕ್ಷಿಸಿದ ನಂತರ ವರಾಹಸ್ವಾಮಿಯು ಭೂದೇವಿಯ ತಾಳ್ಮೆ ಮತ್ತು ಸೌಂದರ್ಯಕ್ಕೆ ಒಲಿದು ಆಕೆಯನ್ನು ವರಿಸುತ್ತಾರೆ. ಈ ರೂಪವನ್ನೇ ನಾವು ಭೂವರಾಹಸ್ವಾಮಿ ಎಂದು ದೇವಸ್ಥಾನಗಳಲ್ಲಿ ಪೂಜಿಸುತ್ತೇವೆ. ಭೂಮಿಯನ್ನು ಖರೀದಿ ಮಾಡುವವರು ವರಾಹಸ್ವಾಮಿಯನ್ನು ಏಕೆ ಆರಾಧಿಸಬೇಕು? ಪುರಾಣಗಳ ಪ್ರಕಾರ ವರಾಹಸ್ವಾಮಿ ಮತ್ತು ಭೂದೇವಿಯ ದಿವ್ಯ ಮಿಲನದಿಂದ ಹುಟ್ಟಿದಂತಹ ಪುತ್ರನೇ ಮಂಗಳ ಗ್ರಹ ಅಥವಾ ಕುಜಗ್ರಹ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಜನನ್ನು ಭೂಮಿಪುತ್ರ ಅಥವಾ ಭೌಮ ಎಂದು ಕರೆಯಲಾಗುತ್ತದೆ. ಭೂಮಿಪುತ್ರನಾದ ಮಂಗಳ ಗ್ರಹ ಭೂಮಿಕಾರಕ, ಅಂದರೆ ಭೂಮಿಗೆ ಸಂಬಂಧಿಸಿದ ಯೋಗವನ್ನು ನೀಡುವ ಗ್ರಹ. ಒಂದು ವೇಳೆ ಜಾತಕದಲ್ಲಿ ಕುಜದೋಷವಿದ್ದರೆ ಅಥವಾ ಮಂಗಳ ಗ್ರಹವು ದುರ್ಬಲನಾಗಿದ್ದರೆ ಕೈಯಲ್ಲಿ ಎಷ್ಟೇ ದುಡ್ಡಿದ್ದರೂ ಸಹ ಸ್ವಂತ ಮನೆ ಕೊಳ್ಳಲು ಅಥವಾ ಕಟ್ಟಿಸಲು ಆಗುವುದಿಲ್ಲ. ಭೂಮಿಯನ್ನು ಖರೀದಿಸಲು ಹೋದರೆ ಯಾರಾದರೂ ಮೋಸ ಮಾಡುತ್ತಾರೆ ಅಥವಾ ಜಮೀನು ಕೋರ್ಟ್ ವಿವಾದಗಳಲ್ಲಿ ಸಿಲುಕಿಕೊಳ್ಳುತ್ತದೆ. ಇಂತಹ ಜಾತಕ ದೋಷಗಳಿಗೆ ವರಾಹಸ್ವಾಮಿಯ ಆರಾಧನೆಯೇ ಸುಲಭ ಪರಿಹಾರ. ವರಾಹಸ್ವಾಮಿ ಭೂದೇವಿಯ ಪತಿ ಮತ್ತು ರಕ್ಷಕ ದೇವರು. ಹೊಸ ಮನೆಯನ್ನು ಕಟ್ಟುವಾಗ ಅಥವಾ ನಿವೇಶನ ಅಥವಾ ಜಮೀನನ್ನು ಖರೀದಿಸುವಾಗ ಬರುವಂತಹ ಎಲ್ಲ ರೀತಿಯ ಅಡೆತಡೆಗಳು ವರಾಹಸ್ವಾಮಿಯ ಆರಾಧನೆಯಿಂದ ನಿವಾರಣೆಯಾಗುತ್ತವೆ. ಆಸ್ತಿ ವಿವಾದಗಳು ಮತ್ತು ಕೋರ್ಟ್ ಕಟಕಟೆಯಲ್ಲಿರುವ ಕೇಸುಗಳಿಂದಲೂ ಸಹ ಜಯ ಲಭಿಸುತ್ತದೆ. ಭೂಮಿಪುತ್ರನಾದ ಮಂಗಳನ ಅನುಗ್ರಹಕ್ಕೆ ಮತ್ತು ಕುಜದೋಷ ನಿವಾರಣೆಗೆ ಭೂವರಾಹಸ್ವಾಮಿಯ ಪೂಜೆ ಶ್ರೇಷ್ಠವಾದಂತಹ ಪರಿಹಾರ. ಹಿರಣ್ಯಾಕ್ಷನು ಅಪಹರಿಸಿದ್ದಂತಹ ಭೂಮಿಯನ್ನು ವರಾಹಸ್ವಾಮಿ ಮರಳಿ ತಂದು ಮೊದಲ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು. ಅದೇ ರೀತಿ ಜೀವನದಲ್ಲಿ ಕಳೆದು ಹೋದಂತಹ ನೌಕರಿ, ಉದ್ಯೋಗದ ಸ್ಥಾನಮಾನ ಅಥವಾ ಸಮಾಜದಲ್ಲಿನ ಗೌರವವನ್ನು ಮರಳಿ ಪಡೆದುಕೊಳ್ಳಲು ವರಾಹಸ್ವಾಮಿಯನ್ನು ಆರಾಧಿಸಬೇಕು. ವರಾಹಸ್ವಾಮಿಯನ್ನು ಹೇಗೆ ಪೂಜಿಸಬೇಕು?
ನಿವೇಶನವನ್ನು ಖರೀದಿ ಮಾಡುವವರು ಮತ್ತು ಮನೆಯನ್ನು ಕಟ್ಟುವ ಆಸೆ ಇರುವವರು ಹೇಗೆ ಶ್ರೀ ವರಾಹಸ್ವಾಮಿಯನ್ನು ಮನೆಯಲ್ಲಿಯೇ ಪೂಜೆ ಮಾಡಬೇಕು ಎಂದು ನಾವೀಗ ತಿಳಿದುಕೊಳ್ಳೋಣ. ಶ್ರೀ ವರಾಹಸ್ವಾಮಿಯನ್ನು ಪೂಜಿಸಲು ಮಂಗಳವಾರ ಅಥವಾ ಶನಿವಾರದಂದು ಪ್ರಾರಂಭ ಮಾಡಬೇಕು. ಮೊದಲು ದೇವರ ಕೋಣೆಯಲ್ಲಿ ಲಕ್ಷ್ಮೀ ವರಾಹಸ್ವಾಮಿ ಅಥವಾ ಭೂವರಾಹಸ್ವಾಮಿಯ ಚಿತ್ರಪಟವನ್ನು ಸ್ಥಾಪಿಸಬೇಕು. ಪೂಜೆಯ ಮೊದಲ ದಿನ ಕೈಯಲ್ಲಿ ಅಕ್ಷತೆ ಮತ್ತು ನೀರನ್ನು ಹಿಡಿದು ನನ್ನ ಸ್ವಂತ ಮನೆಯ ಕನಸು ಯಾವುದೇ ವಿಘ್ನಗಳಿಲ್ಲದೆ ಬೇಗನೆ ನನಸಾಗಲಿ ಎಂದು ವರಾಹಸ್ವಾಮಿಯನ್ನು ಪ್ರಾರ್ಥಿಸಿ ಸಂಕಲ್ಪ ಮಾಡಿಕೊಂಡು ಆ ನೀರನ್ನು ಒಂದು ತಟ್ಟೆಯಲ್ಲಿ ಬಿಡಬೇಕು. ನಂತರ ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗಿ ದೇವರಿಗೆ ತುಳಸಿಯನ್ನು ಕಡ್ಡಾಯವಾಗಿ ಅರ್ಪಿಸಬೇಕು. ಅದಾದ ನಂತರ ದೇವರ ಮುಂದೆ ಕುಳಿತು ನಾವೀಗ ಹೇಳ ಹೊರಟಿರುವಂತಹ ಭೂಪ್ರದ ಮಂತ್ರವನ್ನು ಪ್ರತಿನಿತ್ಯ ಕನಿಷ್ಠ 108 ಬಾರಿ ಪಠಣ ಮಾಡಬೇಕು. ಓಂ ನಮೋ ಭಗವತೆ ವರಾಹ ರೂಪಾಯ ಭೂರ್ಭುವಸ್ವ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಈ ಮಂತ್ರದ ತಾತ್ಪರ್ಯ ಭೂಮಿಗೆ ಅಧಿಪತಿಯಾದ ವರಾಹಸ್ವಾಮಿಯೇ ನನಗೆ ಭೂಮಿಯ ಒಡೆತನವನ್ನು ಅಥವಾ ಸ್ವಂತ ಮನೆಯನ್ನು ದಯಪಾಲಿಸಿ ಎಂದು ಕೇಳುವುದಾಗಿದೆ. ನಂತರ ಮನೆಯಲ್ಲಿ ಮಾಡಿದ ಯಾವುದಾದರೂ ಸಿಹಿ ಪದಾರ್ಥವನ್ನು ದೇವರಿಗೆ ನೈವೇದ್ಯವನ್ನಾಗಿ ಅರ್ಪಿಸಿ ಕೊನೆಗೆ ಮಂಗಳಾರತಿಯನ್ನು ಮಾಡಬೇಕು. ಹೀಗೆ ವರಾಹಸ್ವಾಮಿಯ ಪೂಜೆಯನ್ನು 21 ವಾರಗಳ ಕಾಲ ನಿರಂತರವಾಗಿ ಮಾಡಬೇಕು. 21 ವಾರಗಳ ಪೂಜೆ ಮುಗಿದ ನಂತರ ಸಮೀಪದ ಯಾವುದಾದರೂ ಶ್ರೀ ವರಾಹಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಅರ್ಚನೆ ಮಾಡಿಸಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಮಂಡ್ಯ ಜಿಲ್ಲೆಯ ಕಲ್ಲಹಳ್ಳಿಯ ಶ್ರೀ ಭೂವರಾಹಸ್ವಾಮಿಯ ದೇವಸ್ಥಾನ ಮತ್ತು ತಿರುಪತಿಯಲ್ಲಿನ ಆದಿವರಾಹಸ್ವಾಮಿಯ ದೇಗುಲಗಳಿಗೆ ಭೇಟಿಯನ್ನು ನೀಡಿ ವರಾಹಸ್ವಾಮಿಯ ಕೃಪಾಶೀರ್ವಾದವನ್ನು ಪಡೆದು ಪುನೀತರಾಗಬಹುದು. ಆತ್ಮೀಯರೇ, ವರಾಹಸ್ವಾಮಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.